ಇನ್ನು ನೋಡಿ, ನಾನು ಹೇಳ್ತಾ ಇದ್ದೆ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹಾರ್ತಾ ಹೋದರೆ ಜನ ಗೌರವ ಕೊಡ್ತಾರ? ಕೈ ಹಿಡಿದಂಥ ಮುದ್ದಹನುಮೇಗೌಡರಿಗೆ ವಿರೋಧದ ಬಿಸಿ ತಟ್ಟಿದೆ. ಟಿ.ಬಿ. ಜಯಚಂದ್ರ, ಮಾಜಿ ಶಾಸಕ ಗೌರಿಶಂಕರ್ ಇದಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುದ್ದಹನುಮೇಗೌಡರು ಯಾಕೆ ಕಾಂಗ್ರೆಸ್ ಸೇರಬೇಕಾಗಿತ್ತು ಅನ್ನುವಂಥದ್ದು ಅವರ ಪ್ರಶ್ನೆ. ಬಿಟ್ಟು ಹೋಗಿದ್ರು ಅವರನ್ನೇನೆ, ಮತ್ತೆ ಯಾಕೆ ಬಂದರು ಅಂತ. ಹೀಗಾಗಿನೇ ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಜಯಚಂದ್ರ ಆಗಲಿ ಗೌರಿಶಂಕರ್ ಆಗಲಿ ಇಬ್ಬರು ಕೂಡ ಹಾಜರಿರಲಿಲ್ಲ. ಮುದ್ದಹನುಮೇಗೌಡರಿಗೆ ಟಿಕೆಟ್ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಕಡೆಗೆ ಡಿ ಕೆ ಅವ್ರಿಗೂ ಕೂಡ ಅಷ್ಟು ಮನಸ್ಸಿಲ್ಲ ಅಂತ ಅನಿಸುತ್ತೆ. ಡಿ ಕೆ ಅವರಿಗೆ ನಿಕೇತ್ ಮೌರ್ಯ ಬಗ್ಗೆನೇ ಹೆಚ್ಚಿನ ಒಲವಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಯಾಕಂದರೆ ಅಪ್ಪಿತಪ್ಪಿ ಯಾರ ಹೆಸರನ್ನು ಕೂಡ ಅವರು ಮುದ್ದಹನುಮೇಗೌಡರ ಹೆಸರನ್ನು ಅಪ್ಪಿತಪ್ಪಿ ಅವರು ಪ್ರಸ್ತಾಪ ಮಾಡಿಲ್ಲ ಡಿ ಕೆ ಕೂಡ. ಹಾಗಾದರೆ ಡಿ ಕೆ ಅವರ ಒಲವು ನಿಲುವು ಯಾರ ಪರವಾಗಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಏನಾದರೂ ನಿಕೇತ್ ಮೌರ್ಯ ಪರವಾಗಿದೆಯಾ KPCC ಅಧ್ಯಕ್ಷರ ಒಲವು ನಿಲುವು ಅನ್ನುವಂಥದ್ದು? ನಿನ್ನೆ ಕೈ ಹಿಡಿದಂಥ ಸಂದರ್ಭದಲ್ಲೂ ಕೂಡ ಅಪ್ಪಿತಪ್ಪಿ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟು ಬಿಡ್ತೀವಿ ಅಂತಾಗಲಿ ಅಥವಾ ಗೆಲ್ಲಿಸ್ಕೊಂಬರ್ಬೇಕು ಅಂತಾಗಲಿ ಈ ರೀತಿಯ ಯಾವ ಮಾತುಗಳನ್ನು ಕೂಡ ಆಡಲಿಲ್ಲ. ನಾನು ಹೇಳ್ತಾ ಇದ್ದೆ, ಒಂದು ವಯಸ್ಸಾದ ಮೇಲೆ ಒಂದಷ್ಟು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದ್ಮೇಲೆ ಅದಾದಮೇಲೆ ಏನು ಅಂತಂದರೆ ಗೌರವಯುತವಾಗಿ ಎಕ್ಸಿಟ್ ತಗೊಂಡ್ಬಿಡಬೇಕು. ನಾನು ಮುದ್ದಹನುಮೇಗೌಡರ ಬಗ್ಗೆ ಹೇಳ್ತೀನಿ ಅಂತಲ್ಲ, ಎಲ್ಲ BJPಯಲ್ಲಿರುವಂಥ ನಾಯಕರುಗಳು, ಕಾಂಗ್ರೆಸ್ಸಲ್ಲಿರುವಂಥ ನಾಯಕರು, JDS ಅಲ್ಲಿರುವಂಥ ನಾಯಕರು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಬೇಕಾದಷ್ಟು ಜನ ಯುವಕರಿದ್ದಾರೆ ಸ್ವಾಮಿ, ಬೇಕಾದಷ್ಟು ಜನ ಯುವಕರಿದ್ದಾರೆ. ಕೊಡಿ ಅಂಥವ್ರಿಗೆ ಅವಕಾಶನ. ನಿಕೇತ್ ಮೌರ್ಯ ಇದ್ದಾರೆ, ಎಂತೆಂಥ ಸಂದರ್ಭಗಳಲ್ಲಿ ನಿಮ್ಮ ಪರವ ಮಾತಾಡ್ತಾರೆ ಕೂತ್ಕೊಂಡು, ನಮ್ಮ ಸ್ಟುಡಿಯೋದಲ್ಲೇ ಬಂದು ಮಾತಾಡ್ತಾರೆ. ಕೊಡಿಯವ್ರಿಗೆ ಟಿಕೆಟನ್ನು. ಯಾಕೆ ಸುಮ್ಮನೆ ವಯಸ್ಸಾಗಿರುವಂಥವ್ರಿಗೆ, ಪಕ್ಷ ಬಿಟ್ಟೋಗಿರುವಂಥವ್ರಿಗೆ, ಮತ್ತು ಪಕ್ಷದಿಂದ ವಾಪಸ್ ಬರುವಂಥವ್ರಿಗೆ ಟಿಕೆಟ್ ಕೊಟ್ಟು ಏನು ಗಳಿಸ್ತೀರಿ? ಇದು ಯುವಕರು ಕೇಳ್ತಿರುವಂಥ ಪ್ರಶ್ನೆ.